ಶಕ್ತಿಯಾಗಿ ಬೆನ್ನೆಲುಬಾಗಿ ನಮ್ಮ ಜೊತೆಗೆ ಸಹಕಾರವನ್ನು ಕೊಡುವಂತಹ ವ್ಯಕ್ತಿತ್ವ ಜೆಎಲ್ಬಿ ಅಧ್ಯಕ್ಷರಾಗಿರುವಂತಹ ಡಿಕೆ ಮೋಹನ್ ಬಾಬು ಸರ್ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಬಹಳಷ್ಟು ಪ್ರೀತಿಯ ಗೌರವದ ಸ್ವಾಗತದ ಜೊತೆಗೆ ಗೌರವ ಭಾನ್ವಿತರಿಗೆ ಆದರಣೀಯ ಗೌರವದ ಸನ್ಮಾನ ಅಭಿವಂದನೆಯನ್ನ ಈ ವೇದಿಕೆಯಲ್ಲಿ ಸಮರ್ಪಿಸಿಕೊಳ್ತಾ ಇದ್ದಾರೆ. ನಮ್ಮೆಲ್ಲ ಗೌರವಾನ್ವಿತ ಸಂಘಟಕ ಬಂಧುಗಳು ಶ್ರೋತರಿಗೆ ವೇದಿಕೆಯಲ್ಲಿ ಗೌರವವನ್ನ ಸಲ್ಲಿಸುವಂತೆ ತಮ್ಮಲ್ಲಿ ವಿಜ್ಞಾಪನೆ. ಸದನದಲ್ಲಿ ವೇದಿಕೆಯಲ್ಲಿ ಮತ್ತಿರುವ ಮುಖ್ಯ ಅತಿಥಿಗಳು ಜೊತೆಯಾಗ್ತಾ ಇದ್ದಾರೆ. ಶ್ರೀಯುತ ಎಲ್ ಜಯರಾಮ್ ಅವರು, ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೆಆರ್ ಪುರಂ, ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವವಾಗಿ ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಅವರನ್ನು ಕೂಡ ಗೌರವಿಸಿ ಸನ್ಮಾನಿಸುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಶ್ರೀಯುತ ಎಲ್ ಜಯರಾಮ್ ಅವರಿಗೆ ಕೂಡ ವೇದಿಕೆಯಲ್ಲಿ ಗೌರವಪೂರ್ವಕವಾದಂತಹ ಸ್ವಾಗತ. ಸದನದಲ್ಲಿ ವೇದಿಕೆಯಲ್ಲಿರುವಂತಹ ಮತ್ತೊಬ್ಬ ಅತಿಥಿಗಳು ಶ್ರೀಯುತ ಮನೋಜ್ ಕುಮಾರ್ ಜೀವಿ, ವಿಜ್ಞಾನ ನಗರ, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಶ್ರೀಯುತರಿಗೂ ಕೂಡ ವೇದಿಕೆಯಲ್ಲಿ ಗೌರವದ ಅಭಿವಂದನೆಯನ್ನ ಸಮರ್ಪಿಸಿಕೊಳ್ಳುತ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಾಲಿಕೆ ವಿಭಾಗದ ಈ ಫೈನಲ್ ಕದರವನ್ನು ನೋಡುವಂತಹ ಮತ್ತೊಬ್ಬ ಮುಖ್ಯ ಅತಿಥಿಗಳು ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿರುವಂತಹ ಗಿರಿಜಾ ಮೇಡಮ್ ಅವರು, ಸಂಗಮ ವಾರ್ಡ್ ಅವರು, ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಆದರಣೀಯ ಸ್ವಾಗತ ಜೊತೆಗೆ ಶ್ರೀಯುತರಿಗೆ ಕೂಡ ವೇದಿಕೆಯಲ್ಲಿ ಗೌರವ ಸಮರ್ಪಣೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಗಿರಿಜಾ ಮೇಡಮ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸಂಗಮ ವಾರ್ಡ್ನ ಗಿರಿಜಾ ಮೇಡಮ್ ಅವರಿಗೆ ಗೌರವಪೂರ್ವಕವಾದಂತಹ ಅಭಿನಂದನೆ. ಪ್ರೊಫೆಸರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕಬ್ಗಾಗಿ ನಡೆಯುತ್ತಿರುವಂತಹ ಈ ಒಂದು ಪಂದ್ಯಾವಳಿ ಚಲ್ಸಿ ಕಬಡ್ಡಿ ಕ್ಲಬ್ ಆಯೋಜಿತ ರಾಜ್ಯ ಮಟ್ಟದ ಪುರುಷ ಹಾಗೂ ಮಹಿಳಾ ವಿಭಾಗದ ಪಂದ್ಯಾವಳಿಯಲ್ಲಿ ನಾವುಗಳಿದ್ದಾವೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂತವರು ಮತ್ತೊಬ್ಬ ಅತಿಥಿಗಳು ಇಖ್ತಿಯಾರ್ ಇಸ್ಲಾಂಪುರ, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಶ್ರೋತರಿಗೂ ಕೂಡ ವೇದಿಕೆಯಲ್ಲಿ ಗೌರವಪೂರ್ವಕ ಅಭಿವಂದನೆ. ಶ್ರೀಯುತ ಇಖ್ತಿಯಾರ್ ಇಸ್ಲಾಂಪುರ, ಇಖ್ತಿಯಾರ್ ಇಸ್ಲಾಂಪುರ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕ ಅಭಿವಂದನೆಯನ್ನ ಸಮರ್ಪಿಸಿಕೊಳ್ತಾ ಇದ್ದಾರೆ. ಸದನದಲ್ಲಿ ವೇದಿಕೆಯಲ್ಲಿರುವಂತವರು ಚಲನಚಿತ್ರದ ನಟರು, ನಮ್ಮ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳು ಆಗಿರುವಂತಹ ಶ್ರೀಯುತ ಸೂರ್ಯತೇಜ ಅವರು, ಸೂರ್ಯತೇಜ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಗೌರವದ ಅಭಿವಂದನೆಯ ಸಮರ್ಪಣೆಯನ್ನ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿಗಳ ಪೂರ್ಣ ಪರಿಚಯವನ್ನ ನೀಡಿದಂತವರು ಕೂಡ ಇದ್ದಾರೆ. ಹಾಗಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನ ಸೂರ್ಯತೇಜ್ ಅವರಿಗೆ ನೀಡ್ತಾ ಇದ್ದಾರೆ. ಸಮಸ್ತ ಅತಿಥಿಗಳಿಗೆ ಗೌರವ ಸನ್ಮಾನವನ್ನ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಜೊತೆಯಾದಂತಹ ಅತಿಥಿ ಬಂಧುಗಳಿಗೆ ವಿಶೇಷವಾದ ಗೌರವ ಸಮರ್ಪಣೆ, ಪ್ರತಿ ಅತಿಥಿಗಳನ್ನು ಕೂಡ ಗೌರವಿಸಿ ಆಧರಿಸುವಂತಹ ಸಮಯ. ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗಿರುವಂತಹ ಅತಿಥಿಗಳು
ವಿಶೇಷವಾಗಿ ವೇದಿಕೆಯಲ್ಲಿ ಎಲ್ಲ ಅತಿಥಿಗಳಿಗೂ ಕೂಡ ಗೌರವ ಸಮರ್ಪಣೆಯನ್ನ ಈ ಕಾರ್ಯಕ್ರಮದ ರೂವಾರಿಗಳು ಶ್ರೀಯುತ ಲೋಕೇಶ್ ಗೌಡ್ರವರು ಮಾಡ್ತಾ ಇದ್ದಾರೆ. ಬಂದಂತ ಎಲ್ಲ ಅತಿಥಿಗಳಿಗೆ ಗೌರವ ಸಮರ್ಪಣೆ. ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನುವುದನ್ನ ಪ್ರತಿಯೊಂದು ಹಂತಗಳಲ್ಲಿ ಗುರುತಿಸಿಕೊಂಡಂತವರು ಶ್ರೀಯುತ ಲೋಕೇಶ್ ಗೌಡ್ರವರು ಪ್ರತಿಯೊಬ್ಬರು ಕೂಡ ಈ ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಶ್ರೀಯುತ ಪ್ರವೀಣ್ ಅವರಿದ್ದಾರೆ. ಪ್ರವೀಣ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಮರ್ಪಿಸಿಕೊಳ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಶ್ರೀಯುತ ಪ್ರವೀಣ್ ಅವರು, ಅದೇ ರೀತಿಯಲ್ಲಿ ಮತ್ತೋರ್ವ ಅತಿಥಿಗಳು ಶ್ರೀಯುತ ಕಾರ್ತಿಕ್ ಅವರು. ಶ್ರೀಯುತ ಕಾರ್ತಿಕ್ ಅವರು ಕೂಡ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಶ್ರೀಯುತರಿಗೆ ಕೂಡ ಅಭಿನಂದನೆಯ ಸಮರ್ಪಣೆ. राममूर्ति नगर ಹಲೋ, ರಾಮಮೂರ್ತಿ ನಗರ ಟೀಚರ್ ಸ್ಟಾಫ್ ತಂಡದ ಆಟಗಾರರು ಟೀಮ್ ಇದೆಯಾ ಇಲ್ವಾ ದಯವಿಟ್ಟು ಬಂದು ತಿಳಿಸಿ. ಅಲ್ಲ, ಸೊ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿಯನ್ನ ಇರುವಂತಹ ಗೌರವಾನ್ವಿತ ಅತಿಥಿಗಳು ಜೆಎನ್ಬಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಡಿ.ಕೆ. ಮೋಹನ್ ಬಾಬು ಅವರು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಹಿತನುಡಿಗಳನ್ನು ನೋಡಿ ಮತ್ತೆ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡ್ತಾ ಇದ್ದಾರೆ. ಕೈಗೊಂಡು ನಿಮಿಷ ಎಲ್ಲ ನಮ್ಮ ಚೆಲ್ಸಿ ಕಬಡ್ಡಿ ಟೂರ್ನಮೆಂಟ್ ಕಬಡ್ಡಿ ಕ್ಲಬ್ ಆಯೋಜಿಸಿರ್ತಕ್ಕಂಥ ಈ ಕಬಡ್ಡಿ ಹೊನ್ನಲು ಬೆಳಕು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ಪನ ಎಲ್ಲ ಕ್ರೀಡಾಪಟುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಕ್ರೀಡಾ ಅಭಿಮಾನಿಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ್ರವರೇ, ಮನೋಜ್ರವರೇ, ನಮ್ಮ ಗಿರಿಜಾ ಅವರೇ, ನಮ್ಮ ಇಫ್ತಿಯಾರ್ ಅವರೇ, ಕಾರ್ತಿಕ್ ರವರೇ, ಸುಧಾಕರ್ ಅವರೇ, ಪ್ರವೀಣ್ ರವರೇ, ಮತ್ತು ಅನೇಕ ಜನ ಹಿರಿಯರಿದ್ದಾರೆ. ಇವತ್ತಿನ ದಿವಸ ನನಗೆ ನನ್ನ ಬಾಲ್ಯದ ನೆನಪಂತೆ ಇಲ್ಲಿ ಟೂರ್ನಮೆಂಟ್ ನೋಡಿದಂಥ ಸಂದರ್ಭದಲ್ಲಿ, ಯಾಕೆಂತ ಹೇಳಿದ್ರೆ KR ಪುರ ಮತ್ತೆ ಬಾಸ್ಕೆಟ್ ಬಾಲು, ಕಬಡ್ಡಿ ಅಂತೂ ನಮ್ಮ ITI ಟೀಮ್ ಬಹಳಷ್ಟು ಬಲಿಷ್ಠವಾಗಿತ್ತು. ಸೀತಾರಾಮ್ ಅಂತ ಒಬ್ಬ ಒಳ್ಳೆ ರೈಡರ್ ಇದ್ರು. ಹಾಗಾಗಿ ನಾವೆಲ್ಲ ಬಹಳ ಸಣ್ಣ ವಯಸ್ಸಿಂದ ಈ ಕಬಡ್ಡಿ ಟೂರ್ನಮೆಂಟ್ನ ನೋಡ್ಕೊಂಡು ಬಂದಿದ್ದೇವೆ. ಬಹಳ ನಮ್ಮ
ಇತಿಹಾಸದ ಒಂದು ಆಟ ಕ್ರೀಡೆ ಇದು. ಹಾಗಾಗಿ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಶುಭ ಆಗಲಿ. ಹಾಗೆಯೇ ಈ ಆಯೋಜನೆ ಮಾಡಿರ್ತಕ್ಕಂಥ ಲೋಕೇಶ್ ಅವರು ಪಾಪ ಅವರೊಬ್ಬರೇ ಬಹಳಷ್ಟು ಶ್ರಮಪಟ್ಟು ಈ ಹೊನ್ನಲು ಬೆಳಕು ಕಬಡ್ಡಿ ಟೂರ್ನಿಮೆಂಟ್ನ ಆಯೋಜನೆಯನ್ನು ಮಾಡಿದ್ದಾರೆ. ಅವ್ರಿಗೂ ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ಒಂದು ಆಹ್ವಾನವನ್ನು ಕೂಡ ಕೊಟ್ಟಿದ್ದೇನೆ. ಈಗ ನೆಕ್ಸ್ಟ್ ಇಯರು ನಮ್ಮ ಭಾಗದಲ್ಲಿ ಅವ್ರು ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ನಾನು ಮಾಡಿಕೊಡ್ತೇನೆ. ಅವರು ನ್ಯಾಷನಲ್ ಮಟ್ಟದಲ್ಲಿ ಇಂಥ ಒಂದು ಕಪ್ಪನ್ನು ಆಯೋಜನೆ ಮಾಡಲಿ ಅಂತ ಹೇಳಿ ಈಗಾಗಲೇ ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದೇನೆ. ಬಹುಶಃ ನಮ್ಮ ಭಾಗದಲ್ಲಿ ಈ ಈ ಹೊನ್ನಲು ಬೆಳಕು ಕಬಡ್ಡಿ ಟೂರ್ನಿಮೆಂಟ್ನ ಆಯೋಜನೆಯನ್ನು ಮಾಡಲಿ, ಎಲ್ರಿಗೂ ಕ್ರೀಡೆ ಪಟುಗಳಿಗೆ ಒಂದು ಅವಕಾಶ ಸಿಕ್ಕಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಶುಭ ನುಡಿಗಳು നൽകുವಂತ ಅತಿಥಿಗಳಿಗೆ ಅಭಿವಂದಿಸಿಕೊಡುತ್ತಾ ಎಲ್ಲ ಶಿವಣ್ಣ ಅಲ್ಲ ಸ್ಪರ್ಧೆಯ ಅವಧಿಯಲ್ಲಿ ಹೋರಾಟವನ್ನ ಒಳಭಾಗದಲ್ಲಿ ನಾವು ಕಾಣ್ತಾ ಇದ್ದೇವೆ. ಬಹಳಷ್ಟು ಚುರುಕಿನ ಆಟದ ಮೂಲಕ ಫೈನಲ್ ಕದನವನ್ನ ಕಾಣ್ತಿದ್ದೇವೆ ಮಹಿಳಾ ವಿಭಾಗದಲ್ಲಿ. 6-2 ಅಂಕಗಳ ಆಧಾರದಲ್ಲಿ MS ಸ್ಪೋರ್ಟ್ಸ್ ಮುನ್ನಡೆಯಲ್ಲಿದೆ. ಸಮರಾಂಗಣದ ಪ್ರಬಲತೆಗಳನ್ನು ಉಳಿಸಿಕೊಳ್ಳಬಲ್ಲ ಹಾದಿಯಲ್ಲಿ ಯಶಸ್ವಿ ಹೋರಾಟದ ನಿರೀಕ್ಷೆಗಳ ಮೂಲಕ ಕದನ ಮುಂದುವರಿತಾರೆ. ಯಾವ ತಂಡ ಗೆಲುವಿನ ಕಡೆಗೆ ಚಾನ್ಸ್ ಇದೆ? ಬೆಂಗಳೂರು MS ಸ್ಪೋರ್ಟ್ಸ್ ಅಮರಾವತಿ ತಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವಂತಹ ನಿರೀಕ್ಷೆಗಳ ಮೂಲಕ ಒಳಭಾಗದಲ್ಲಿ ಆಕ್ರಮಣ. ಸುಮಾರು ದೊಡ್ಡ ತಂಡಗಳಿದ್ದಾರೆ. 4 ಅಂಕಗಳ ಅಂತರವನ್ನ ಈ ಸ್ಪರ್ಧೆಯಲ್ಲಿ ಉಳಿಸಿಕೊಂಡಿರುವಂತಹ MS ಸ್ಪೋರ್ಟ್ಸ್ ಬಿರುಸಿನ ಒಳಭಾಗದಲ್ಲಿ ಮುಂದುವರಿತಾ ಇದೆ. ಪರಿಣಾಮ ಹೆಜ್ಜೆಯಲ್ಲಿ ಆಟದ ಅನುಭವಗಳನ್ನು ತೆರೆದಿಡಬಲ್ಲಂತಹ ಹೆಜ್ಜೆಯಲ್ಲಿ ಟೈಮ್ ಔಟ್ ವಿಶ್ರಾಂತಿ ಕೂಡಿಕೆ. ಪ್ರಮುಖ 2 ತಂಡಗಳು ಕೂಡ ಭಾಗವಹಿಸುವಂತಹ ನಿರೀಕ್ಷೆಗಳ ಮೂಲಕವಾಗಿ ಕದನ ಸಮಯೋಚಿತ ಹೆಜ್ಜೆಯಲ್ಲಿ ಪಂದ್ಯ ಮುಂದುವರಿತಾರೆ. ಪ್ರಬಲ ಆಟಗಾರ್ತಿಗಳ ಮೂಲಕ ತಂಡದ ಅಂಕಗಳಿಕೆಯ ವಿಶ್ವಾಸದ ಹೆಜ್ಜೆಗಳಲ್ಲಿ ಫೈನಲ್ ಕದನ. ಬೋನಸ್ಗಳಿಗೆ ಸ್ಪಷ್ಟವಾದ ಪಾದಚಲನೆ ಆಚರಣೆಗೊಳ್ಳುತ್ತಾರೆ. ಮೋನಿಶಾ ನಮ್ಮ ಈ ಭಾಗದ ನಮ್ಮ ಜನಪ್ರಿಯ ನಮ್ಮ ಯುವ ನಾಯಕರು ನಾರಾಯಣ್ ಗೌಡರು ನಮ್ಮ ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ಚೆಲ್ಸಿ ಕಬಡ್ಡಿ ಕ್ಲಬ್ನ ವತಿಯಿಂದ ಅವರಿಗೆ ಸ್ವಾಗತ ಸುಸ್ವಾಗತ ಬಯಸುತ್ತಿದ್ದೇವೆ. ಹಾಗೂ ನಮ್ಮ ಕನ್ನಡ ಕಟ್ಟಾಳು ಅಂತಲೇ ಹೇಳ್ಬೋದು. ಹಾಗೂ ಬಹಳಷ್ಟು ಕೆಲಸ ಕಾರ್ಯ ನಮ್ಮ ಯುವಕರಿಗೆ ಒಂದು ಕುಂದು ಕೊರತೆ ಇಲ್ದಂಗೆ ದಯವಿಟ್ಟು ಏನೇ ಕೇಳಿದ್ರು ಅವರು ಸಹ ನಮ್ಗೆ ಇಲ್ಲ ಅಂದಲೇ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಅವರು ಈ ನಮ್ಮ ಪಂದ್ಯಾವಳಿಗೆ ಬಂದಿರೋದು ಬಹಳ ನಮ್ಗೆ ಖುಷಿಯನ್ನ ತಂದಿದೆ. ಒಂದು ಕಾರ್ಯಕ್ರಮದಲ್ಲಿ ಜನನಿ ಎಂಟರ್ಪ್ರೈಸಸ್ನ ಮಾಲಕರಾಗಿರುವಂತಹ ಶ್ರೀ ನಾರಾಯಣ್ ಗೌಡರು ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ತಮ್ಮನ್ನು ಅತ್ಯಂತ ಆಧುನಿಕವಾಗಿ ಸಮಸ್ತ ಕ್ರೀಡಾ ಬಂಧುಗಳ ಪರವಾಗಿ ವಿಶೇಷವಾಗಿ ಸ್ವಾಗತಿಸಿಕೊಳ್ತಾ ಸುಖತಾಗಿ ಚೆನ್ನಾಗಿದೆ ಅಮರಾವತಿ
ದಾಳಿಯಲ್ಲಿರುವ ಆಟಗಾರ್ತಿ ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಕದನ ಮುಂದುವರಿತಾ ಇದೆ. ಅಲ್ಪ ಅಂಕಗಳ ಅಂತರ. ಎಂಎಸ್ ಸ್ಪೋರ್ಟ್ಸ್ ವಿರುದ್ಧವಾಗಿ ಚಾನ್ಸ್ ಇದೆ, ಬಲ ಪರಿಣಾಮ ಲೆಫ್ಟ್ ಕಾರ್ನರ್ನಿಂದ ಆಟ ರಂಗ ಇರ್ತಾ ಇದೆ. ಎಂತ ಡಿಫೆಂಡರ್ಗಳ ಕೌಶಲ ಗಮನ. ಕಲ್ಯಾಣಿ ಶಾರ್ಟ್ ಆಗಿ ಅತ್ಯಂತ ಬಲಿಷ್ಠ ಆಟಗಾರ್ತಿ. ಏಳು 4 7-4. ಐದು ಏಳು. ಸ್ಕೋರ್ 7-5. ಚಾನ್ಸ್ ಇದೆ. 2 ಅಂಕಗಳ ಅಂತರದಲ್ಲಿ ಪಲ್ಲವಿ ಮತ್ತೆ ದಾಳಿಯ ಅನುಭವಗಳ ಮೂಲಕವಾಗಿ ಆಟ ಮುಂದುವರಿತಾರೆ. ಮೋನಿಶ ಪ್ರತಿ ದಾಳಿಯಲ್ಲಿ ರೈಟ್ ಕಾರ್ನರ್ನಲ್ಲಿ 99ರ ಎದೆ ಸಂಖ್ಯೆಯಲ್ಲಿ ಗುರುತಿಸಿಕೊಳ್ಳಬಲ್ಲ ಕಲ್ಯಾಣಿ ಯಶಸ್ವಿ ಡಿಫೆಂಡರ್. ಚಾನ್ಸ್ ಇದೆ ಪರವಾಗಿ ಲೈನ್ ಅಂಪೈರ್ಸ್ ಬಿ ಅಲರ್ಟ್. ಫೈನಲ್ ಪಂದ್ಯದ ರೋಚಕತೆಗಳನ್ನು ಕಾಣ್ತಾ ಇವೆ. ಮಾಡುವುದರಲ್ಲಿ ಪಂದ್ಯದಲ್ಲಿ ಅಂಕವನ್ನು ಗಳಿಸಿಕೊಳ್ಳಬೇಕಾದ ಒತ್ತಡದ ಸ್ಥಿತಿ ಮುಂದುವರಿಸಿಕೊಂಡಂತೆ ಎಂಎಸ್ ಸ್ಪೋರ್ಟ್ಸ್ ಅಂಡ್ ಚಾನ್ಸ್ ಇದೆ ಬೆಂಗಳೂರು. ಪರಿಣಾಮಕಾರಿ ಆಂಕಲ್ ಹೋಲ್ಡ್ ಮೋನಿಶಾ ಪವರ್ಫುಲ್ ಹ್ಯಾಂಡ್ಸ್ ಅಲ್ಲಿ ಅಯಸ್ಕಾಂತೀಯ ಬಲ ಮ್ಯಾಗ್ನೆಟಿಕ್ ಪವರ್ ಟ್ಯಾಕಲ್. ರೈಟ್ ಕಾರ್ನರ್ ಇಂದ ಆಂಕಲ್ ಹೋಲ್ಡ್ ಬಂದಿದೆ. 8-5 ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್. ಅಂತಿಮ 5 ನಿಮಿಷ 3 ಅಂಕಗಳ ನಂತರ ಅಮರಾವತಿ ಆಟದಲ್ಲಿ ಆಕ್ರಮಣದಲ್ಲಿ ಫೈನಲ್ ನ ಕದನ ರೋಚಕತೆಯಲ್ಲಿ ಕಣದಲ್ಲಿ ಏನಾಗಲಿದೆ ಅಂತರ 3-8-5. ಮಹಿಳಾ ವಿಭಾಗದ ಫೈನಲ್ ಕದನ ಗೇನ್ ಪಲ್ಲವಿ ಪರಿಣಾಮಕಾರಿ ಪ್ರತಿರೋಧವನ್ನು ಒಡ್ಡಬಲ್ಲ ಪಲ್ಲವಿ. ಬಂಧುಗಳು, ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಗೌರವಾನ್ವಿತ ಶ್ರೀಯುತ ನಾರಾಯಣ್ ಗೌಡ್ರು ಇದ್ದಾರೆ, ಶ್ರೀಯುತ ರಾಜಗೋಪಾಲ್ ಅವರು, ಅದೇ ರೀತಿಯಲ್ಲಿ ಶ್ರೀಯುತ ಅಭಿಷೇಕ್ ಗೌಡ ಅವರು, ಪವನ್ ಅವರು, ಮಾಧುರಿ ಅವರು ನಮ್ಮ ಕಾರ್ಯಕ್ರಮದ ಜೊತೆಯಾಗಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಸಮಸ್ತ ಅತಿಥಿಗಳಿಗೂ ಕೂಡ ಸಂಸ್ಥೆ ಕಬಡ್ಡಿ ಕ್ಲಬ್ನ ಸಮಸ್ತ ಬಂಧುಗಳ ಪರವಾಗಿ ಆದರಣೀಯ ಸ್ವಾಗತ. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನ ಅಮರಾವತಿ ಸೆಂಟ್ರಲ್ ಲೈನ್ ಸಮೀಪದಲ್ಲಿ ಆಕ್ರಮಣದ ಪ್ರಬಲತೆಯಲ್ಲಿ ಅಂಕದ ಜೊತೆಗೆ ಮರಳುವಾಗ ಅಂತರ ಮುನ್ನಡೆಯಲ್ಲಿ ಎಂಎಸ್ ಸ್ಪೋರ್ಟ್ಸ್. ವಿನುತಾ ಮನುಷ್ಯ ಕಾರ್ನರ್ನಲ್ಲಿರುವ ಆಟಗಾರ್ತಿಯರು ರೈಟ್ ಹಾಗೂ ಲೆಫ್ಟ್ ಕಾರ್ನರ್ ಪಲ್ಲವಿ ಆಕ್ರಮಣದಲ್ಲಿ ಪ್ರತಿದಾಳಿಯ ರೋಚಕತೆಗಳನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆ. ಬೆಂಗಳೂರಿನ ಮಹಿಳಾ ವಿಭಾಗದ ಡಿಫೆನ್ಸ್ ನ ಬಲ ಬರ್ತಾ ಇದೆ. ಆಲೋಚನೆ ಪೂರ್ಣಾಂಕ ವಿಜಯಕ್ಕೆ ಕದನದಲ್ಲಿ 13-5 13-5 ಜೀವಿತ 13-5ರಲ್ಲಿ ಕದನ ಮುಂದುವರಿತಾ ಇದೆ. ಸಮರಾಂಗಣದ ಸ್ಪಷ್ಟವಾದ ನಿಲುವುಗಳ ಮೂಲಕ ಜೀವಿತಾಲ ಆಕ್ರಮಣ. ಜೂನಿಯರ್ ವಿಭಾಗದಲ್ಲಿ ಆಡಿದ ಆಟಗಾರ್ತಿ ಪ್ರತಿ ದಾಳಿಯಲ್ಲಿ ಲಾಸ್ಟ್ 3 ಮಿನಿಟ್ಸ್ ಚಾನ್ಸ್ ಇದೆ ಬೆಂಗಳೂರು ಎಂಎಸ್ ಸ್ಪೋರ್ಟ್ಸ್ ಬೆಂಗಳೂರು ತಂಡಗಳ ಮಧ್ಯೆ ಫೈನಲ್ ನ ಕದನ. ಅಂತಿಮ 3 ನಿಮಿಷಗಳ ಅವಧಿಯಲ್ಲಿ ಅಮರಾವತಿ ಪ್ರತಿ ದಾಳಿಯಲ್ಲಿ ಎಂಎಸ್ ಸ್ಪೋರ್ಟ್ಸ್ ತಂಡವಾಗಿ ಆಟ ಕಾಂಬಿನೇಷನ್ ಬಂಧನ ಪರಿಣಾಮಕಾರಿ ಹಿಡಿತಗಳ ಮಧ್ಯೆ ಪ್ರತಿ ಹೋರಾಟವನ್ನ ಕಾಣಬಹುದಾಗಿದೆ. ಸುಶ್ಮಿತಾಲ ಆಕ್ರಮಣ
ಲೆಫ್ಟ್ ಕವರ್ ವಿಭಾಗದಿಂದ ಅಟಗೇನ್ ಜೀವಿತ 6ನೇ ಅಂಕದ ಜೊತೆಗೆ 13 7 ಅಂಕಗಳ ಅಂತರದಲ್ಲಿ ಪಂದ್ಯವನ್ನು ಉಳಿಸಿಕೊಳ್ತಾ ಇದೆ ಹೋರಾಟ. MS ಸ್ಪೋರ್ಟ್ಸ್ ಬೆಂಗಳೂರು ಅಲ್ಪ ಅಂಕಗಳ ಅಂತರದಲ್ಲಷ್ಟೇ ಮುನ್ನಡೆಯಲು ಉಳಿದಿರುವ ಸಮಯಗಳಲ್ಲಿ ಮರಳಿ ಬರಬಹುದ ಕದನ ಪ್ರತಿ ಅವಕಾಶಗಳ ಮೂಲಕ. ಫ್ಯೂಚರ್ ಸ್ಟಾರ್ಸ್ ರಾಮಮೂರ್ತಿ ನಗರ ಮುಂದಿನ ಪಂದ್ಯಕ್ಕಾಗಿ ತಾವು ಸಿದ್ಧತೆಯಲ್ಲಿ ಈ ಪಂದ್ಯ ಮುಗಿದಂತೆ. ಲಾಸ್ಟ್ 2 minutes ಮೋನಿಶಾ MS ಸ್ಪೋರ್ಟ್ಸ್ ತಂಡದ ಮೋನಿಶಾ ಆಕ್ರಮಣದಲ್ಲಿ ದಂಡದ ಮೇಲೆ ಆಕ್ರಮಣಕ್ಕೆ ಪ್ರಯತ್ನ. ರೈಟ್ ಕಾರ್ನರ್ ನಲ್ಲಿ ಚಾರ್ಜ್ ಮಾಡಲಾಗಿದೆ. ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಅಂಕ ಬಂದಿದೆ. ಜೀವಿತ ನಲ್ಲಿ ಜೀವಿತ ಮೋನಿಶಾದ ಮೂಲಕ ಪಂದ್ಯ ಹಿಡಿತದ ಕಡೆಗೆ MS ಸ್ಪೋರ್ಟ್ಸ್ ತಂಡದ ಆಟಗಾರ್ತಿಯರು ಫೈನಲ್ ಸಮರಾಂಗಣ ಅಮರಾವತಿ ಆಟದಲ್ಲಿ ಮುಂದುವರಿಸಿಕೊಳ್ಳಬಲ್ಲ ಹೆಜ್ಜೆಯ ಮೂಲಕ ಕದನ ಮುಂದುವರಿಸಿಕೊಂಡ ತಾಟ. ಸಮಯ ಮುಂದುವರಿತಾದ ವಿಶ್ರಾಂತಿ ಕೋರಿಕೆ. ಫ್ಯೂಚರ್ ಸ್ಟಾರ್ಸ್ ಅಂಡ್ ರಾಮಮೂರ್ತಿ ನಗರ ಮುಂದಿನ ಫ್ಯೂಚರ್ ಸ್ಟಾರ್ಸ್ ಮತ್ತೆ ರಾಮಮೂರ್ತಿ ನಗರ್ ಎಲ್ಲಿದ್ರು ಅಂಕಣದೊಳಗೆ ಬರಬೇಕು. ಯಾರೇ ಬಂದಿಲ್ಲ ಅಂದ್ರೆ ವಾಕ್ ಓವರ್ ಆಗುತ್ತೆ, ಜಲ್ದಿ ಬರಬೇಕು. ಫಸ್ಟ್ ರೌಂಡ್ ಲಾಸ್ಟ್ ಮ್ಯಾಚ್ ಫ್ಯೂಚರ್ ಸ್ಟಾರ್ಸ್ ವರ್ಸಸ್ ರಾಮಮೂರ್ತಿ ನಗರ್ ಎಲ್ಲಿದ್ರು ಬರಬೇಕು. ಲಾಸ್ಟ್ ಕಾಲ್, ಬಂದಿಲ್ಲ ಅಂದ್ರೆ ವಾಕ್ ಓವರ್ ಆಗುತ್ತೆ. ಅಂತಿಮ ನಿಮಿಷದಲ್ಲಿ ಪಲ್ಲವಿ ಚಾನ್ಸ್ ಇದೆ ಬೆಂಗಳೂರಿನ ಒಬ್ಬ ಡಿಫೆಂಡರ್ಗಳ ಕಾಲ್ಚಲಕ ವಿನುತಾ ಪಲ್ಲವಿಯ ಕಾಂಬಿನೇಷನ್ ರೈಟ್ ಕವರ್ ವಿಭಾಗದಿಂದ ಪರಿಣಾಮವಾಗಿ ಪಂದ್ಯದಲ್ಲಿ ಮುನ್ನಡೆ ಅಂತರವನ್ನು ಉಳಿಸಿಕೊಳ್ತಾ ಇದೆ. ಸುತ್ತಾಗಿ ಸೋನ್ ಆಗಿದೆ ಅಮರಾವತಿ ದಾಳಿಯಲ್ಲಿರುವ ಆಟಗಾರ್ತಿ ರಣಭಯಂಕರ ಅಮರಾವತಿ ದಾಳಿಯಲ್ಲಿ ಬೆಂಕಿಯಂತೆ ಆಟ ರಂಗೇರುತ್ತಾ ಇದೆ. ಅಂತಿಮ ಕ್ಷಣಗಳಲ್ಲಿ ಹೋರಾಟ ಜೀವಿತ ಎಂತ ಆಟ. ಮಹಿಳಾ ವಿಭಾಗದಲ್ಲಿ ಕದನ ಸಫಲತೆಗಳ ಹಾದಿಯಲ್ಲಿ ದಾಳಿಯಲ್ಲಿ ಹೊಸ ಮುಖ ಶ್ರುತಿ ಕ್ಷಣಾರ್ಧದಲ್ಲಿ ಅಂಕ. ಮುನ್ನಡೆಯ ಅಂತರವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಫೈನಲ್ ಚಾಂಪಿಯನ್ ಪಟ್ಟದ ಲೆಕ್ಕಾಚಾರಗಳನ್ನು ಔಪಚಾರಿಕತೆಯ ನಿಮಿಷಗಳಷ್ಟೇ ಬಾಕಿ ಇದೆ. ಫ್ಯೂಚರ್ ಸ್ಟಾರ್ಸ್ ರಾಮಮೂರ್ತಿ ನಗರ ಬನ್ನಿ ಇದರೊಂದಿಗೆ ಫೈನಲ್ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ತಾರೆ. MS ಸ್ಪೋರ್ಟ್ಸ್ ಮಹಿಳಾ ತಂಡ ಜೊತೆಗೆ ರನ್ನರ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ. ಚಾನ್ಸ್ ಇದೆ ಬೆಂಗಳೂರು. ಅಭಿನಂದನೆಗಳು ಎರಡು ತಂಡಗಳಿಗೆ. ಫ್ಯೂಚರ್ ಸ್ಟಾರ್ಸ್ ರಾಮಮೂರ್ತಿ ನಗರ ಬನ್ನಿ ಒಳಗೆ. ಫ್ಯೂಚರ್ ಸ್ಟಾರ್ಸ್ ರಾಮಮೂರ್ತಿ ನಗರ್ ಎಲ್ಲಿದ್ರು ಕೋಟೆಗೆ ಬರಬೇಕು.